ಒಂದು ಸಣ್ಣ ರಾಜನೀತಿಯನ್ನು ಮಾಡುವಂಥದ್ದನ್ನು ಕೇಜ್ರಿವಾಲ್ ಮತ್ತು ತಂಡ ಮಾಡಿದರು. ಪ್ರಾರಂಭಿಕ 5 ವರ್ಷದಲ್ಲಿ ಜನಪರವಾದಂಥ ಒಂದಷ್ಟು ಕೆಲಸಗಳನ್ನು ಮಾಡಲಿಲ್ಲ ಅಂತ ನಾನು ಹೇಳಲ್ಲ. ಅದು ತಮ್ಮ ಆರೋಗ್ಯದ ವಿಚಾರಗಳಿರ್ಬೋದು, ವಿದ್ಯಾಕ್ಷೇತ್ರದಲ್ಲಿ ಅವರು ಕೊಟ್ಟಂಥ ಕೊಡುಗೆಗಳಿರ್ಬೋದು, ಇದನ್ನೆಲ್ಲವನ್ನು ಮಾಡಿದರು. ಆದರೆ 2ನೇ ಟರ್ಮಿಗೆ ಬಂದ ತಕ್ಷಣ ಎಲ್ಲವೂ ನಾವೇ, ಯಾಕೆಂತ ಹೇಳಿದರೆ ಅವರಿಗೆ ಕೊಟ್ಟಂಥ ಭಾರಿ ದೊಡ್ಡ ರೀತಿಯ ಜನಾಶೀರ್ವಾದ ಒಂದು ರೀತಿಯಲ್ಲಿ ಪಿತ್ತ ನೆತ್ತಿಗೆ ಇರುವಂಥ ಕೆಲಸ ಕಾರ್ಯಗಳಾಯಿತು. ಸ್ವಯಂ ಭ್ರಷ್ಟಾಚಾರದಲ್ಲಿ ತೊಡಗಿಕೊಳ್ಳುವಂಥ ಕೆಲಸ ಕಾರ್ಯಗಳಾಯಿತು. ನಾಯಕರೆಲ್ಲ ಜೈಲು ಸೇರುವಂತಾಯಿತು. ಯಾವ ಇಶ್ಯೂ ಆಧಾರದಲ್ಲಿ ಜನ ಆಶೀರ್ವಾದ ಪಡ್ಕೊಂಡಿದ್ರೋ ಅದೇ ಇಶ್ಯೂವನ್ನು ಬಿಟ್ಟು ಬಿಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದಕ್ಕೆ ಜನ ಇವತ್ತು ಪಾಠ ಕಲಿಸಿದ್ದಾರೆ ಅವರಿಗೆ. ಹಾಂ, ನೋಡಿ, ಅವರು ಜೈಲಿನಲ್ಲಿದ್ದದ್ದು ಮತ್ತು ಅವರು ಒಂದು ರೀತಿಯಲ್ಲಿ ನಾನು ಎಲ್ಲವನ್ನ ಅವರ ಬಗ್ಗೆ ಅಂತ ಹೇಳೋದಲ್ಲ, ಒಂದು ರೀತಿಯಲ್ಲಿ ಇವತ್ತು ಅವರ INDA ಕಾಂಗ್ರೆಸ್ಸು ಸ್ವಲ್ಪ ಪ್ರತ್ಯೇಕವಾದಂಥ ಧೋರಣೆಯಿಂದ ಅವರಿಗೆ ಪ್ರಬಲ ವಿರೋಧವನ್ನು ಒಡ್ಡಿದ ಕಾರಣ ಕೂಡ ಸ್ವಲ್ಪ ಅವರ ಸೋಲಿಗೆ ಕಾರಣ ಆಗಿರ್ಬೋದು ಅಂತ ನಾನು ಭಾವಿಸ್ತಾ ಇದ್ದೇನೆ. ಈಗ ದಶಕಗಳ ಕಾಲ ಆದಂತಹ ಕಾಂಗ್ರೆಸ್ ಸರ್, ನಾವು ಮತ್ತೆ ಅದನ್ನು ಪದೇ ಹೇಳೋದು ಅಗತ್ಯ ಇಲ್ಲ. ಎಲ್ಲೋ ಅಲ್ಲಿ ಇಲ್ಲಿ ಕೆಲವು ರಾಜ್ಯಗಳಲ್ಲಿ ನಾವು ಆಡಳಿತದಲ್ಲಿದ್ದೇವೆ ಅಂತ ಹೇಳೋದನ್ನು ಬಿಟ್ಟರೆ ಒಂದು ಕಾಂಗ್ರೆಸ್ ಮುಕ್ತ ಭಾರತ ಆಗ್ತಾ ಇರುವಂಥದ್ದನ್ನು ನಾವು ಇಡೀ ದೇಶದಲ್ಲಿ ನೋಡ್ತಾ ಇದ್ದೇವೆ. ದೆಹಲಿ ಅದಕ್ಕೊಂದು ಉದಾಹರಣೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಕಳೆದ ಬಾರಿ ಕೂಡ ಅವರಿಗೆ ಇರಲಿಲ್ಲ, ಇತ್ತು ಅಂತಲ್ಲ, ಆದರೆ ದೆಹಲಿಯಲ್ಲೇ ಅವರಿಗೆ ತಮ್ಮ ಅಸ್ತಿತ್ವವನ್ನು ಕಳ್ಕೊಳ್ಳೋರು. ಮೊನ್ನೆ ಲೋಕಸಭಾ ಚುನಾವಣೆ ನಂತರ ನಾವೇನೋ ಮತ್ತೆ ಮೇಲೇಳ್ತೀವಿ ಅಂತ ಹೇಳುವಂಥ ಅವರ ಆ ಭಾವನೆಗಳಿತ್ತಲ್ಲ, ಅದಕ್ಕೆ ಒಂದು ತಿಲಾಂಜಲಿ ಹಾಕುವಂಥ ಕೆಲಸ ಆಗಿದೆ.